ನಮ್ಮ ಆತ್ರೇಯ ಸಿಸ್ಟರ್ಸ್, ನನ್ನ ಕಸಿನ್ ಮೊಮ್ಮಕ್ಕಳು, ಅವರಿಗೆ ಪಾಠ ಹೇಳುವಾಗ ಅದೆಲ್ಲ ರೀಲ್ಸ್ ಎಲ್ಲ ವೈರಲ್ ಆಗ್ಬಿಡ್ತದೆ. ಒಂದು 180ರಿಂದ 190 ಜನ ಚಲನಚಿತ್ರಗಳಿಗೂ ಕೂಡ ನೀವು ಮ್ಯೂಸಿಕ್ ಅನ್ನ ಮಾಡಿದ್ದೀರಿ. ಬಿದ್ದೆ ಬಾತ್ರೂಮ್ ನಲ್ಲಿ. ಸಂಗೀತ ಇದೆ, ಬದುಕೇ ಇಲ್ಲ ಅನ್ನೋದು ಖಂಡಿತ ಸತ್ಯ. ಸಿದ್ಧಿಸದೆ ನಿರಾಶೆಯಲ್ಲಿರುವಂತಹ ಕಲಾವಿದರಿಗೆ ಏನ್ ಟಿಪ್ಸ್ ಕೊಡ್ತೀರಮ್ಮ? ಬದುಕಿಗಿಂತ ಯಾವುದು ದೊಡ್ಡದಲ್ಲ, ನೆಮ್ಮದಿಗಿಂತ ಯಾವುದು. ನಿಮ್ಮ ಗುರುಗಳನ್ನ ನೆನಪಿಸ್ಕೊಳ್ಳೋದಾದ್ರೆ, ನಾನ್ ಗುರು ನೀನೇ ನನ್ನನ್ನು ಕಾಯಿಸೋದು ಅಂತ ಅಲ್ಲ. ತಂದೆ ತಾಯಿಯಲ್ಲಿ ಕಲಿಯುವಿಕೆಯ ಬಗ್ಗೆ ಮಾತ್ರ ಗಮನ ಇರಬೇಕು. ಇವರು ಪ್ರೋಗ್ರಾಮ್ಸ್ ಕೊಡಿಸ್ತಾರ, ಇವರು ನಾವು ಈ ಚಾನಲ್ ಅಲ್ಲಿ ಹೋಗ್ಬಹುದಾ, ಇಲ್ಲಿ ನಾವು ಪ್ರಶಸ್ತಿ ಗೆಲ್ಬಹುದಾ, ಇಂಥವ್ರು ಹೇಳಿದಂತ ಒಂದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ನಿಮಗೆ ಕೊಟ್ಟಂತ ಟಿಪ್ಸ್. ಈಗ ವೀಣಾ ವಾರುಣಿ ಅಂತ ನಿಮ್ಗೆ ಮುಂದೆ ಒಂದು ಚಿತ್ರ ಇದ್ರು, ಹಿಂದೆ ಇರೋರೆಲ್ಲ ಗುರುಗಳೇ. ಸೊ ಈಗ ಹೊಸದಾಗಿ ಈ ವೀಣೆ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಅಂತಲೇ ನೋಡುವ. ಈಗ ವಿಡಿಯೋ ನೋಡ್ತಾ ಓಕೆ ಇಷ್ಟೆಲ್ಲ ಶಕ್ತಿ ವೀಣೆಗಿದೆ ಅಂತ ಹೇಳಿ, ಆದ್ರೆ ನಾನು ಇದರ ಬಗ್ಗೆ ಏನೋ ಕಲಿಬೇಕು, ಸೊ ಇದರ ಚಟಕ್ಕೆ ಬೀಳ್ಬೇಕು ಅಂತ ಆದ್ರೆ, ಇದರ ಬಗ್ಗೆ ಗೊತ್ತೇ ಇಲ್ಲದೆ ಇರೋರು ಈ ಚಟಕ್ಕೆ ಬೀಳ್ಬೇಕು ಅಂತ ಆದ್ರೆ ಏನೆಲ್ಲ ಮಾಡ್ಬೇಕಾಗತ್ತಮ್ಮ? ಯಾರ ವೀಣೆಯ ಮೊದಲು ಕೇಳುಗನಾಗಬೇಕು, ಏನ್ ಕಥೆ? ಮೊದಲು ಅವ್ರಿಗೆ ನಿಜವಾಗ್ಲೂ ಡೀಪರ್ ಲೆವೆಲ್ ಅಂದ್ರೆ ಆಳವಾದ ಆಸಕ್ತಿ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಆಕರ್ಷಣೆ ಬೇರೆ, ನಿಜವಾದ ಆಸಕ್ತಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಕರ್ಷಣೆ ಯಾರೋ ಇವಾಗ ನಾವೆಲ್ಲ ಪರ್ಫಾರ್ಮ್ ಮಾಡೋದಾಗ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಅವ್ರಿಗೂ ಅನ್ಸ್ಬಿಡುತ್ತೆ, ಸಿನಿಮಾ ಹಾಡುಗಳನ್ನ ನಾನು ಹೆಚ್ಚಾಗಿ ನುಡಿಸೋದ್ರಿಂದ ನಾವು ವೀಣೆ ಕಲ್ತೇ ಬಿಡ್ತೀನಿ ಅಂತ. ಆದ್ರೆ ಅದು ಕಡಿಮೆ ಅವಧಿಗೆ ನಿಲ್ಬಾರ್ದು. ನಿಜವಾದ ಆಸಕ್ತಿ ಇದ್ದವರು ಅವ್ರು ಏನ್ ಮಾಡ್ತಾರೆ, ದಾರಿ ಹುಡ್ಕೋತಾರೆ. ವೀಣೆಗಳನ್ನ ಎಷ್ಟೊಂದು ಇದೆಯಲ್ವ, ಎಂತೆಂತ ಮಹಾನುಭಾವರು ಇದ್ದಾರೆ, ಅದನ್ನ ಕೇಳ್ತಾರೆ. ಸೊ ಕೇಳ್ತಾ 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 ಆಸಕ್ತಿ ಬರುತ್ತೆ. ಒಳ್ಳೆ ಗುರುಗಳು ಅನ್ನೋ ಭಗವಂತನ ಅನುಗ್ರಹ ಇದ್ರೆ ಸಿಗ್ತಾರೆ. ಅವರ ಒಂದು ಅವ್ರು ಕಲಿಸುವಾಗ ಇವರು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಲಿಸನಿಂಗ್ ಓನ್ಲಿ. ಆಗ್ಲೇ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ಬಾಲ್ಯದಲ್ಲೇ ಕೆಲವರಿಗೆ ಕ್ಲಾಸಿಗೆ ಹಾಕ್ಬಿಡ್ತಾರೆ. ನನ್ ಮಗಳು, ಈಗ ತಂದೆ ತಾಯಿಗೆ ಆಸೆ ಇರುತ್ತೆ, ಓಕೆ ನನ್ ಮಕ್ಕಳು ವೀಣೆ ಕಲಿಬೇಕು, ಯಾಕಂದ್ರೆ ಅವರಿಗೆ ಆಕರ್ಷಣೆಯೋ ಅಥವಾ ಅಭಿರುಚಿಯೋ ಏನೋ ಒಂದು ಮಕ್ಕಳನ್ನ ಅವರ ಮಗಳನ್ನ ಯಾರನ್ನೋ ಒಂದು ವೀಣೆ ಕ್ಲಾಸಿಗೆ ಸೇರಿಸ್ತಾರೆ. ಸೊ ಆ ಪ್ರೊಸೆಸ್ ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಆ ಮಗುವಿಗೆ ಅದರ ಬಗ್ಗೆ ಜ್ಞಾನ ಇರಲ್ಲ, ಅಥವಾ ಅದರ ಬಗ್ಗೆ ಕಲ್ಪನೆಯೂ ಇರಲ್ಲ. ಅದು ಯಾವ ಇನ್ಸ್ಟ್ರೂಮೆಂಟ್ ABCD ಇಂದ A to Z ಇಂದ ಹೇಳ್ಕೊಡ್ಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಆಸ್ ಅ ಗುರು ಆಗಿ? ನಾನು ಆಕ್ಚುಲಿ ಮೋರ್ ದನ್ ಎ ಗುರು, ಐ ಆಮ್ ಎ ಪರ್ಫಾರ್ಮರ್. ಆದ್ರೆ ಇತ್ತೀಚೆಗೆ ನಮ್ಮ ಆತ್ರೇಯ ಸಿಸ್ಟರ್ಸ್, ನನ್ನ ಕಸಿನ್ ಮೊಮ್ಮಕ್ಕಳು, ಅವರಿಗೆ ಪಾಠ ಹೇಳುವಾಗ ಅದೆಲ್ಲ ರೀಲ್ಸ್ ಎಲ್ಲ ವೈರಲ್ ಆಗ್ಬಿಡ್ತದೆ. ಒಂದು 180ರಿಂದ 190 ಜನ ಕೇಳ್ತಾ ಇದ್ದಾರೆ. ಒಂದು ಸಂಗೀತವನ್ನ ಕಲಿಯಕ್ಕೆ ಅಂದ್ರೆ ವೋಕಲ್ಸ್, ಇನ್ನೊಂದು ವೀಣೆಗೆ. ವಯಸ್ಸೆಷ್ಟು ಅಂದ್ರೆ 3 ವರ್ಷ ಅಂತಾರೆ. ಕನಿಷ್ಠ ಪಕ್ಷ 8ರಿಂದ 10 ವರ್ಷ ವೀಣೆಗೆ, ಯಾಕಂದ್ರೆ ಅದು ಅಂದಬೇಕು ಕೈ, ಮತ್ತೆ ಆಸಕ್ತಿ ಸ್ಥಿರವಾಗ್ಬೇಕು. ಅದಕ್ಕೆ ಒಂದು ಫೋಕಸ್ ಬೇಕು, ಅದಕ್ಕೆ ಒಂದು ಮೆಚುರಿಟಿ ಬೇಕು. ಅಂದಾಗ ಬಾಲ್ಯದಲ್ಲಿ ನಾನು ಹೇಳ್ಕೊಡೋದೇ ಇಲ್ಲ ಅಂತ ಹೇಳ್ಬಿಡ್ತೀನಿ. 8ರಿಂದ 10 ವರ್ಷ ಆಗ್ಬೇಕು. ಆಯ್ತು, ಅವಾಗ ನಾವು ಪಾಠ ಹೇಳ್ಕೊಟ್ಟಾಗ ತಂದೆ ತಾಯಿಯಲ್ಲಿ ಕಲಿಯುವಿಕೆಯ ಬಗ್ಗೆ ಮಾತ್ರ ಗಮನ ಇರಬೇಕು. ಇವರು ಪ್ರೋಗ್ರಾಮ್ಸ್ ಕೊಡಿಸ್ತಾರ, ಇವರು ನಾವು ಈ ಚಾನಲ್ ಅಲ್ಲಿ ಹೋಗ್ಬಹುದಾ, ಇಲ್ಲಿ ನಾವು ಪ್ರಶಸ್ತಿ ಗೆಲ್ಬಹುದಾ, ಅದಕ್ಕೊಂದು ಅವಧಿ ಇದೆ. 15 ವರ್ಷ ಕನಿಷ್ಠ ತಪಸ್ಬೇಕು ಯಾವುದೇ ವಿದ್ಯೆಗೆ. ಅದಕ್ಕೆ ಮುಂಚೆನೆ 1 ವರ್ಷ 2 ವರ್ಷಕ್ಕೆ ಅವ್ರು ಪರ್ಫಾರ್ಮ್ ಮಾಡ್ಬಿಡ್ಬೇಕು ಅನ್ನೋ ಒಂದು ಧಾವಂತ ಬೇಡ. ನಿಧಾನವಾಗಿ, ಸ್ಥಿರವಾಗಿ, ಕರೆಕ್ಟಾಗಿ, ಸರಿಯಾದ ಮಾರ್ಗದಲ್ಲಿ ಕಲ್ತ್ರೆ ಕಾಲಕ್ರಮೇಣ ಎಲ್ಲವೂ ಆಗುತ್ತೆ. ಅಲ್ಲಿವರೆಗೆ ಆಸಕ್ತಿಯನ್ನ ಹಾಗೆ ಸಹನೆಯನ್ನ ಉಳಿಸ್ಕೊ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಸಕ್ತಿಯೂ ಇರುತ್ತೆ, ಇದೇ ಕ್ಷೇತ್ರದಲ್ಲಿ ಬರ್ಬೇಕು ಅಂತ ಮನಸ್ಸು ಇರುತ್ತೆ, ಅದ್ರ ಬಗ್ಗೆ ಜ್ಞಾನನೂ ಇರುತ್ತೆ, ಆದ್ರೆ ಸಿದ್ಧಿಸಿರುವುದಿಲ್ಲ. ಸೊ ಎಲ್ಲಾ ಕಲಾವಿದರಿಗೆ ಈ ಒಂದು ವಿದ್ಯೆ ಸಿದ್ಧಿಸ್ತದೆ ಅಂತ ಹೇಳುವಂಥದ್ದು ಸುಳ್ಳು. ಸೊ ಈ ತರ ಮೋಸ ಹೋದವರು, ಅಂದ್ರೆ ಮೋಸ ಅನ್ನೋಕ್ಕಿಂತ ಸಿದ್ಧಿಸದೆ ನಿರಾಶೆಯಲ್ಲಿರುವಂತಹ ಕಲಾವಿದರಿಗೆ ಏನ್ ಟಿಪ್ಸ್ ಕೊಡ್ತೀರಮ್ಮ? ಏನು ನಿರಾಶೆ ಆಗ್ಬೇಕಾಗೇ ಇಲ್ಲ. ಸಂಗೀತ ಅನಿವಾರ್ಯ ಅಲ್ಲ. ಎಲ್ಲವೂ ಕಲೆಗಳು, ಲಲಿತ ಕಲೆಗಳು ಒದಗಿ ಬರುವಂಥದ್ದು. ಆದ್ರೆ ನಮ್ಮ ಪ್ರಯತ್ನ ಬೇಡವಾ? ಖಂಡಿತ ಬೇಕು. ತುಂಬಾ ಸ್ಟ್ರೆಸ್ ಮಾಡಿ ಮಕ್ಕಳಿಗೆ ಬಲವಂತ ಮಾಡಿ ಬೇಡ. ಅವ್ರ ಬೇರೆ ಆಸಕ್ತಿಗಳಿರುತ್ತೆ, ಅದ್ರಲ್ಲಿ ಮುಂದುವರಿಯೋದು ಉತ್ತಮ. ಒಂದ್ ಹಂತದವರೆಗೂ ಒಂದಷ್ಟು ಒಂದು ಚಿಕ್ಕ ಮಟ್ಟದಲ್ಲಿ ಒತ್ತಡವನ್ನ ಹೇರಬಹುದು, ನಾಟ್ ಮೋರ್ ದ್ಯಾನ್.
ಅವ್ರಿಗೆ ನಿಜವಾದ ಆಸಕ್ತಿ ಇದ್ರೆ ಕಲ್ತೇ ಕಲಿತಾರೆ. ಮತ್ತೆ ಸಂಗೀತ ಇಲ್ಲದೆ ಬದುಕೇ ಇಲ್ಲ ಅನ್ನೋದು ಖಂಡಿತ ಸತ್ಯವಲ್ಲ. ಸಂಗೀತ ಇಲ್ವಾ ದಟ್ಸ್ ಓಕೆ, ಇನ್ಯಾವುದೋ ಕಲಾ ಪ್ರಕಾರಕ್ಕೆ ತೊಡಗಿಸ್ಕೊಳ್ಬಹುದು. ಅಥವಾ ಅದು ಇಲ್ವಾ ಓಕೆ, ಅವ್ರಿಗೆ ಇನ್ಯಾವುದೋ ಇಂಟ್ರೆಸ್ಟ್ ಇರುತ್ತೆ, ಕ್ರೀಡೆನಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇನ್ಯಾವುದೋ ಕ್ರಿಯೇಟಿವ್ ವರ್ಕ್ ಅಲ್ಲಿ ಇರುತ್ತೆ, ಅದ್ರಲ್ಲಿ ತೊಡಗಿಸ್ಕೊಳ್ಳಿ. ಬದುಕಿಗಿಂತ ಯಾವುದೋ ದೊಡ್ಡದಲ್ಲ, ನೆಮ್ಮದಿಗಿಂತ ಯಾವುದೋ ದೊಡ್ಡದಲ್ಲ. ಖಂಡಿತ. ಅಂದ್ರೆ ಇಂಥದ್ದು ಅವರಲ್ಲಿ ಈಗ ನೀವು ಹೇಳಿದ್ರೆ 8, 10, 15 ವರ್ಷಕ್ಕಾಗ್ಬೇಕಾದ್ರೆ ಅವ್ರಿಗೊಂದು ಆಲೋಚನೆ ಕ್ರಮ ಬರ್ತದೆ. ಓಕೆ, ನಂಗೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯಾ ಇಲ್ವಾ ಅಂತ ಹೇಳ್ಕೊಂಡು. ಸೊ ಅಂದ್ರೆ ಆ ಒಂದು ವಾತಾವರಣ ಕೂಡ ಅದೇ ರೀತಿಯಾಗಿ ಇರಬೇಕು ಅನ್ನೋದು ಸತ್ಯ ಅಂತ ನಂಬ್ತೀರಮ್ಮ ನೀವು? ಯಾಕೆಂತಂದ್ರೆ ಆ ಒಂದು ಈಗ ಸಂಗೀತ ಪರಂಪರೆಯಲ್ಲಿ ಇಲ್ಲದೆ ಇದ್ರೆ ಆ ಕುರಿತ ಆಸಕ್ತಿ ಬರೋದು ಕಮ್ಮಿ ಆಗುತ್ತೆ, ಬಟ್ ತಂದೆ ತಾಯಿಗೆ ಆಸಕ್ತಿ ಇರುತ್ತೆ. ಸೊ ಇಂತಹ ಸಮಯದಲ್ಲಿ ಹೇಗ್ ತಯಾರು ಮಾಡೋದು ಮಕ್ಕಳನ್ನ ಅಂತ ಹೇಳಿ. ಏನಂದ್ರೆ ಎಷ್ಟೋ ಮಕ್ಕಳುಗಳನ್ನ ನೋಡಿದೀನಿ, ತಂದೆ ತಾಯಿಗೆ ಏನೂ ಸಂಗೀತ ಬರಲ್ಲ, ಮಕ್ಳಿಗೆ ಬಂದ್ಬಿಟ್ಟಿರುತ್ತೆ. ಇನ್ ಎಷ್ಟೋ ಕುಟುಂಬಗಳನ್ನ ನೋಡಿದೀನಿ, ಮಕ್ಕಳಿಗೆ ಬರೋಕ್ ಸಾಧ್ಯತೆ ಇರಲ್ಲ, ತಂದೆ ತಾಯಿ ಒಳ್ಳೆ ವಿದ್ವಾಂಸರಾಗಿರ್ತಾರೆ. ಇದೆಲ್ಲ ಕೇಳಿ ಬಂದದ್ದು ಅಂತ ಅನ್ಕೊಳ್ತಾರೆ. ಆದ್ರೆ ತಂದೆ ತಾಯಿ ಅವ್ರ ಕರ್ತವ್ಯವ ಏನು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಪರಿಸರವನ್ನ ನಿರ್ಮಾಣ ಮಾಡೋದು. ಏನದು? ಆದಷ್ಟು ಒಳ್ಳೆಯ ಅತ್ಯುತ್ತಮ ಮಟ್ಟದ ಕ್ಲಾಸಿಕಲ್ ಸಂಗೀತ, ಶಾಸ್ತ್ರೀಯ ಸಂಗೀತ, ಅದು ಹಿಂದೂಸ್ತಾನಿ ಆಗ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗ್ಬೋದು, ಕೇಳಿಸ್ತಾ ಇರ್ಬೇಕು. ಅವರು ಫಸ್ಟ್ ಕೇಳಬೇಕು, ಕೇಳಿಸ್ತಾ ಇರ್ಬೇಕು. ಆ ಕೇಳ್ತಾ ಆ ಆಸಕ್ತಿ ಮೂಡುತ್ತೆ. ಅದು ಒಂದು ಹಂತದ ಒಂದು ಪರಿಸರದ ನಿರ್ಮಾಣ ಅಂತ. ಆಮೇಲೆ ಇದು ಖಚಿತವಾದ ಮೇಲೆ ಅವರು ಒಳ್ಳೆಯ ಗುರುಗಳ ಹತ್ರ ಸೇರಿಸಿ ಅಲ್ಲಿ ಸಹನೆಯಿಂದ ಪಾಠವನ್ನ ಕಲಿಸುವಂಥದ್ದು, ಇದು ಬಹಳ ಮುಖ್ಯ. ಸೊ ಇನ್ನು ನಿಮ್ಮ ಕಲಿಕೆಯ ಹಂತಕ್ಕೆ ಹೋಗೋದಾದ್ರೆ ನಿಮ್ಮ ಗುರುಗಳನ್ನ ನೆನಪಿಸ್ಕೊಳ್ಬೇಕಮ್ಮ. ಯಾಕೆಂತಂದ್ರೆ ಪ್ರತಿಯೊಬ್ಬ ಕಲಾವಿದನ ರೂಪ ಬರ್ಬೇಕು ಅಂತಂದ್ರೆ ಮೂಲದಲ್ಲಿ ಗುರುಗಳು ಕೊಟ್ಟಂತಹ ಪಾಠ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಶಿಲ್ಪವನ್ನ ಶಿಲ್ಪಿ ಕೆತ್ತಿದ ರೀತಿಯಾದಂತಹ ಒಂದು ಅನುಭವ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಗುರುಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಅವರು ಕಲಿಸಿದಂತ ಯಾವ ಪಾಠ ನಿಮಗೆ ಈಗ್ಲೂ ಕಾಡ್ತದೆ? ನನಗೆ ಮೊದಲಾಗಿ ನನ್ನ ಗುರುಗ ಪರಂಪರೆಯನ್ನು ನಾನು ತಿಳಿಸ್ಬಿಡ್ತೀನಿ. ಮೊದಲು ನಮ್ಮ ತಂದೆ ವಿದ್ವಾನ್ ಟಿ.ಪಿ. ಕೃಷ್ಣಮೂರ್ತಿಯವರು, ನನ್ನ ತಾಯಿ ಲತಾ ಮೂರ್ತಿಯವರಿಂದ ಸಂಗೀತ ಹಾಗೂ ವೀಣೆಯನ್ನ ಕಲಿತದ್ದು. ನಂತರದಲ್ಲಿ ನನ್ನ ಗುರುಗಳು ಶ್ರೀನಿವಾಸ್ ಮೂರ್ತಾಚಾರ್ ಅಂತ ಹೇಳಿ, ಅವ್ರು ಹೇಗೆ ಅಂದ್ರೆ ನಾನು PUC ಓದ್ತಾ ಇದ್ದಾಗ ಅರೌಂಡ್ 16 years ಇದ್ದಾಗ ಮನೆಗೆ ಬಂದು ಪಾಠ ಹೇಳೋರು. ನಾನು ಕಾಲೇಜಿಂದ ಬರೋವರೆಗೂ ಕಾಯ್ತಾ ಕೂತಿರೋರು. ನೋಡಿ, ಒಬ್ಬ ಗುರು ಆ ಥರನು ಇರ್ಬಲ್ರ ಅನ್ನೋ ಪಾಠ. ನಾನ್ ಗುರು, ನೀನೇನ್ ನನ್ನನ್ನು ಕಾಯಿಸೋದು ಅಂತ ಅಲ್ಲ, ಅದರ ಅರ್ಥ ನಿನಗೆ ವಿದ್ಯೆನಲ್ಲಿ ಆಸಕ್ತಿ ಇದೆ, ನಾನು ಕಲಿಸ್ತೀನಿ ಅಂತ ಹೇಳಿದ್ದಂತ ಒಂದು ಉದಾತ್ತ ಮನೋಧರ್ಮ. ನಂತರದಲ್ಲಿ ಡಾಕ್ಟರ್ ಮೀನಾಕ್ಷಿ ರವಿ ಅವರು ರಿಸರ್ಚ್ ಸೆಂಟರ್ ಇಟ್ಟಿದ್ದಾರೆ. ಅವರು ಸ್ಪೆಷಲ್ ಚಿಲ್ಡ್ರನ್ ಇರ್ತಾರಲ್ಲ, ಅವರಿಗೆ ಸಂಗೀತ ಥೆರಪಿನ ಮಾಡ್ತಾ ಇದ್ದಾರೆ. ಅವರು ಬಹಳ ಪ್ರೀತಿಯಿಂದ ಪಾಠ ಹೇಳ್ಕೊಟ್ರು. ಅವ್ರ ಯಜಮಾನ್ರು, ನಾನು ಅವ್ರನ್ನ ಅಪ್ಪ ಅಂತ ಕರಿತೀನಿ, NG ರವಿ ಸರ್, ವಿದ್ವಾನ್ NG ರವಿ ಸರ್ ಅವರು. ಅವರೆಲ್ಲ ಒಂಥರ ಡೆಡಿಕೇಟೆಡ್ ಮ್ಯೂಸಿಷಿಯನ್ಸ್. ಅವರಿಂದ ಏನ್ ಪಾಠ? ಡೆಡಿಕೇಶನ್ ಇಂಪಾರ್ಟೆಂಟ್ ಅಂತ. ಆಮೇಲೆ ಕಾಲಾಂತರದಲ್ಲಿ ನಮ್ಮನೆಯ ಪಕ್ಕದಲ್ಲಿ S ವಿಜಯ ಅಂತ ಇದ್ರು. ಅವ್ರ ಜೊತೆಗೆ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಹೇಳ್ಕೊಳ್ತಾ ಇದೆ. ಒಬ್ಬ ಗುರು ಸ್ನೇಹಿತರು ಕೂಡ ಆಗ್ಬಂದ್ರು ಅಂತ. ಪಾರುಣಿ, ಎಲ್ಲ ಸರಿ ಹೋಗುತ್ತೆ, ಆ ರೀತಿ ಒಂದು ಸಾಂತ್ವನದ ನುಡಿ ಒಬ್ಬ ಗುರುವಿಂದ ಕೇಳಿದಾಗ ಅಲ್ಲಿ ಒಬ್ಬ ಗುರು ಮುಂದಕ್ಕೆ ನಾನು ಹೀಗೆ ಇರ್ಬೇಕು ಅನ್ನೋ ಒಂದು ಕಲಿಕೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮೃದಂಗ ವಿದ್ವಾನ್ ಸುಧೀಂದ್ರ ಸರ್, ಅವ್ರು ಜಯನಗರದಲ್ಲಿ 4th block ಅಲ್ಲಿ ಇರ್ತಾರೆ. ಅವ್ರು ಹೇಗೆ ಅಂದ್ರೆ ಟೂ ಮಚ್ ಆಫ್ ಡೆಡಿಕೇಶನ್. ಇವಾಗ ನನ್ನ ಕಚೇರಿ ಇದೆ ಅಂದ್ರೆ ಅವ್ರ ಮೇಲೆ ಮಲ್ಕೊಂಡು ಕಲಿಯುವಂಥದ್ದು ನಿರಾಳವಾಗಿ. ಅಂದ್ರೆ ಕಾಲವನ್ನು ಮೀರಿ ಪಾಠ ಹೇಳುವಂಥದ್ದು. ಇವಾಗ್ಲೂ ನಾನು ಏನಾದ್ರು ಪಾಠ ಹೇಳುವಾಗ ನನ್ನ ಟೈಮ್ ನೋಡಲ್ಲ. ಅಂದ್ರೆ ನಿಸ್ಪೃಹತೆಯಿಂದ ದುಡ್ಡು ತಗೊಳ್ಳದೆ ಪಾಠ ಹೇಳೋದು ಹೇಗೆ ಅನ್ನೋದು. ಆಮೇಲೆ ನನ್ನ ಇತ್ತೀಚಿನ ಇನ್ನೊಬ್ರು ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ಮೇಡಮ್ ಇದ್ದಾರೆ. ಅವರು ಅಷ್ಟೇ ಹೇಗೆ ಸಿಂಪಲ್ ಆಗಿರೋದು ಅಂತ ಹೇಳಿ, ದೊಡ್ಡ ವಿದುಷಿ, ವೀಣಾ ವಿದುಷಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನನ್ನ ಪೂಜ್ಯ ಗುರುಗಳಾದ BR ಶ್ರೀಧರ್ ಸರ್ ಅವರು, ಅವ್ರೇನ್ ಗೊತ್ತಾ ಪ್ರಾಜ್ಞಾ, ನನ್ನ ಕಚೇರಿನಲ್ಲಿ, ಕ್ಲಾಸಿಕಲ್ ಕಚೇರಿನಲ್ಲಿ ತನಿ ಅವ್ರು ನುಡ್ಸಲ್ಲ ಅಂತಾರೆ. ನೀನ್ ಹಾಡು, ನೀವ್ ಹಾಡಿ ವಾರುಣಿ, ನಾನು ಕೇಳಿಸ್ಕೊತೀನಿ, ತನಿ ಏನ್ ಬೇಡ ಈ ಕಚೇರಿನಲ್ಲಿ ಅಂದ್ರೆ ಅವರ ಒಂದು ವಿದ್ಯೆಯ ಪ್ರದರ್ಶನಕ್ಕೆ ಸೀಮಿತವಾದ ಅವಧಿಯನ್ನು ಪಕ್ಕಕ್ಕಿಟ್ಟು ಒಬ್ಬ ಸ್ಟೂಡೆಂಟ್ನ ಮುಂದೆ ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ರೀತಿ ಇದೆಯಲ್ಲ, ಇದು ಬಹಳ ಅನುಕೂಲ. ಈ ರೀತಿಯಾಗಿ ಬೇಕಾದಷ್ಟು ಗುರುಗಳಿಂದ ಪಾಠವನ್ನ ಕಲಿತಾ ಹೋಗ್ಬೋದು. ಅದು ನಮ್ಮ ತಂದೆ ತಾಯಿ ಬಡತನದಲ್ಲಿ, ಕಡು ಬಡತನದಲ್ಲಿ, ಆರ್ಥಿಕ ಪರಿಸ್ಥಿತಿ ತುಂಬಾ ತುಂಬಾ ಕನಿಷ್ಠವಾಗಿದ್ದಾಗ ಹೇಗೆ ಬದುಕನ್ನು ನಡೆಸಿದ್ರು, ಹೇಗೆ ಅವ್ರು ವೀಣೆನ್ ತಗೊಂಡಾಗ ಹೇಗೆ ನಮ್ಮ ತಾಯಿ ಎಷ್ಟೋ ದಿವಸ ಉಪವಾಸ ಇದ್ದು 300 ರೂಪಾಯಿ ವೀಣೆನ ಒದಗಿಸೋದಕ್ಕೆ ಕಷ್ಟಪಟ್ಟು ಆ ವೀಣೆ
ಆಸಕ್ತಿಯನ್ನ ಹೇಗೆ ಉಳಿಸ್ಕೊಂಡ್ರು, ಇವಾಗ ಅದು ಯೋಚನೆ ಮಾಡಿದಾಗ ನಂಗೆ ಇನ್ನೂ ಒಳ್ಳೆ ಅನಾಲಿಸಿಸ್ ಸಿಗತ್ತೆ. ಹೀಗೆ ನಾವು ಗಮನಿಸ್ಬೇಕು. ಬಟ್ ಚಿಕ್ಕ ವಯಸ್ಸಲ್ಲಿ ಪ್ರಾಜ್ಞ ಗೊತ್ತಾಗಲ್ಲ ನಮ್ಗೆ. ಕಾಲಕ್ರಮೇಣ ಇವೆಲ್ಲ ವಿಶ್ಲೇಷಣೆ ಮಾಡ್ತಾ ಎಂತೆಂಥ ಪಾಠ ಸಿಗತ್ತೆ. ಹಾಗೆ ಜೀವನಕ್ಕಿಂತ ಯಾವ ಗುರುನೂ ಇಲ್ಲ. ಜೀವನ ಒಂದು ಪಾಠಶಾಲೆ ಅಂತ ಹೇಳ್ತಾರಲ್ಲ, ಅಲ್ಲಿ ಅನುಭವವೇ ಗುರು ಅಂತ ಹೇಳ್ತಾರೆ. ಹಾಗೆ ನಾನು ಚಲನಚಿತ್ರ ನಿರ್ದೇಶಕರಲ್ಲಿ ನಾನು ವೀಣೆ ನುಡಿಸಿದಾಗ ಒಬ್ಬೊಬ್ಬರದು ಒಂದೊಂದು ಸ್ಟೈಲು, ಅಲ್ಲಿ ಕಾಯ್ಬೇಕು ರೆಕಾರ್ಡಿಂಗ್ ಅಲ್ಲಿ. ಸೊ ಅಲ್ಲಿ ಸಹನೆಯ ಪಾಠ. ಹಾಗೆ ರೀಲಲ್ಲಿ ಏನ್ ಕೊಡ್ತಾರೆ ಮ್ಯೂಸಿಕ್ಕು ಏನು ನಮ್ಗೆ ಅಂದಾಜಿರಲ್ಲ. ರೀಲ್ ಆನ್ ಆದಾಗ ನಮ್ಗೆ ಹೇಳ್ತಾರ ಅವರು ಹಿಂಗ್ ನುಡ್ಸಿ ಅಂತ. ಅಲ್ಲಿ ಏಕಾಗ್ರತೆಯ ಪಾಠ. ಹೀಗೆ ಒಂದೊಂದು ರೀತಿಯಲ್ಲಿ ಪಾಠಗಳನ್ನ ನಾವು ಇರುತ್ತಾ, ಒಂದೊಂದು ಅನುಭವಗಳು ತುಂಬಾ ಆಗುತ್ತೆ. ನಿಮಗೆ ಯಾರ್ದಾದ್ರೂ ನೆನಪಿದೆ ಅಂದ್ರೆ ನಿಮ್ಮ ಕಲಿಕೆ ಹಂತದಲ್ಲಿ ಆಗಿರ್ಬೋದು, ಕಚೇರಿಗಳನ್ನ ಕೊಡ್ಲಿಕ್ಕೆ ಆರಂಭಿಸುವಂತ ಟೈಮಲ್ಲಿ ಆಗಿರ್ಬೋದು, ಸೊ ಇಂಥವ್ರು ಹೇಳಿದಂತ ಒಂದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ನಿಮಗೆ ಕೊಟ್ಟಂತ ಟಿಪ್ಸ್ ಅದನ್ನ ನೀವು ಇನ್ನೂ ನೆನಪಿಟ್ಕೊಂಡು ಅದನ್ನ ತಪ್ಪದೆ, ಅಂದ್ರೆ ಶಿಸ್ತು ಅಂತೇಳಿ ಆಗ್ಬೋದು, ಅಥವಾ ಕಲಿಸಿದಂತ ಯಾವ್ದೋ ಒಂದು ನೋಟ್ ಆಗಿರ್ಬೋದು, ಆ ತರದ್ ಯಾವ್ದಾದ್ರು ನೆನಪಿದ್ಯಾ? ತುಂಬಾ ಗುರುಗಳಿರೋದ್ರಿಂದ ಎಷ್ಟೆಷ್ಟೋ ಅವರೇ ಹಾಸು ಹೊಕ್ಕಾಗಿರೋದು. ಈಗ ವೀಣಾ ವಾರುಣಿ ಅಂತ ನಿಮ್ಗೆ ಮುಂದೆ ಒಂದ್ ಚಿತ್ರ ಇದ್ರು, ಹಿಂದೆ ಇರೋರೆಲ್ಲ ಗುರುಗಳೇ. ಒಂದು ಭಗವಂತ ಗುರು, ತಂದೆ ತಾಯಿ, ಹಿರಿಯರು, ಗುರು ಹಿರಿಯರು ಅವರೇ ಇರೋದಲ್ಲಿ ಹಿಂದೆ. ಹಾಗೆ ಆ ಗುರುಗಳು ಎಲ್ರ ಪಾಠನೇ ನಾವು ನುಡಿಸ್ತಾ ಇರ್ತೀವಿ ಅಂತ. ಪರ್ಟಿಕ್ಯುಲರ್ ಟಿಪ್ ಅಂತ ಅಲ್ದೇ ಇದ್ರು ನನ್ಗೆ GK ವೆಂಕಟೇಶ್ ಅವರು ಒಂದು ರೆಕಾರ್ಡಿಂಗ್ ಅಲ್ಲಿ ಹೇಳಿದ್ರು. ನಾನು ಓವರ್ ಸಸ್ಟೈನ್ ಮಾಡ್ತಾ ಇದ್ದೆ ನೋಟ್ಸ್ನ. ಅಂದ್ರೆ ಹೇಗೆ ಅಂತ ತೋರಿಸ್ತೀನಿ. ಈ ತರ ಇಷ್ಟು ನಿಲ್ಸ್ಕೊಳ್ಳೋಣ, ವಿಬ್ರಾಟೋಸ್ ಅಂತ ಕರಿತೀವಿ. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನಾನು ನುಡ್ಸೋದು. ಬಟ್ ನುಡ್ಸೋದಾದ್ಮೇಲೆ ಕರೆದು, ಪುಟ್ಟ ನೀನು ಒಂಚೂರು ವಿಬ್ರಾಟೋಸ್ ಅಂದ್ರೆ ಸಸ್ಟೈನ್ಸ್ ಕಡಿಮೆ ಮಾಡ್ಕೊ. ಆ ಟಿಪ್ನ ಕೊಟ್ರಲ್ಲ, ಅದು ನನಗೆ ಬಹಳ ಹೆಲ್ಪ್ ಆಯ್ತು. ಅದರಲ್ಲಿ ಅದಕ್ಕೆ ಹೇಳ್ಬೇಕು ಅಂದ್ರೆ ಅನಂತ್ ಸ್ವಾಮಿ ಅವರ ಇವೆಲ್ಲ ಇಲ್ಲೆಲ್ರು ಗುರುಗಳೇ ಇರೋದು ಇಲ್ಲಿ ನೋಡಿ. ಓವರ್ ಸಸ್ಟೈನ್ ಆದ್ರೆ ಈ ತರದ್ದು ಒಂದು ಒರಟಾಗಿ ನುಡ್ಸೋದು, ಇದು ಯಾವ್ದು ಬರಬಾರದು. ಸೊ ರೈಟ್ ಹ್ಯಾಂಡ್ ಅಲ್ಲಿ ವಾಲ್ಯೂಮ್ ಕಂಟ್ರೋಲ್ ಹೇಗೆ, ಮಾತಿಲ್ಲದೆ ಮನವಿಭ್ರಾಂತ ಮತ್ತದೇ ಬೇಸರ, ಅದೇ ಸಂಜೆ ಅದೇ ನೋಡಿ. ಆ ಓವರ್ ಸಸ್ಟೈನ್ ಮಾಡಿದ್ರೆ ಏನಾಗುತ್ತೆ, ಆ ಭಾವದಲ್ಲಿ ಓವರ್ ಡೂಯಿಂಗ್ ಆಗ್ಬಾರದು ನೋಡಿ, ಆತರ ಬರ್ಬಾರ್ದು. ಇವೆಲ್ಲ ಹಂತವಾಗಿ ನಾವು ಕಲಿತಾ ಹೋಗ್ತೀವಿ. ಆ ರೀತಿ ನನ್ನ GK ವೆಂಕಟೇಶ್ ಅವರ ಟಿಪ್ಸ್ ನಂಗೆ ತುಂಬಾ ಹೆಲ್ಪ್ ಆಗಿದೆ. ಈ ಶಾಸ್ತ್ರೀಯ ಸಂಗೀತದಲ್ಲಿ ನೀವು ಮೈನ್ ಆಗಿ ತೊಡಗಿಸ್ಕೊಂಡಿದ್ದವರು, ಸೊ ಸಿನಿಮಾಕ್ಕೆ ವಾಲಿದ್ದು ಯಾಕೆ ಮೇಡಮ್? ಅಂದ್ರೆ ಆ ಸಿನಿಮಾದ ಆಯ್ಕೆಗಳು ಯಾಕೆ ಆಯ್ತು, ಅಥವಾ ಸಿನಿಮಾ ಕ್ಷೇತ್ರಕ್ಕೆ ನಿಮ್ಮನ್ನ ಸೆಳಿಲಿಕ್ಕೆ ಏನ್ ಕಾರಣ ಆಯ್ತು ಅಂತ ಹೇಳಿ? ಇದಕ್ಕೆ ಮುಖ್ಯವಾಗಿ ಬಾಲ್ಯದಿಂದನೇ ಕಾರಣ ಇದೆ. ಒಂದು ಕಡೆ ಒಂದು ಕ್ರಮಬದ್ಧವಾಗಿ ಶಾಸ್ತ್ರೀಯ ಸಂಗೀತದ ಕಲಿಕೆ, ಜೊತೆಗೆ ನನ್ನ ಅಣ್ಣ, ನನ್ನ ಸಹೋದರ TK ಪ್ರಸನ್ನ ಮೂರ್ತಿ, ಅವ್ರಿಗೆ ಸಿನಿಮಾ ಹಾಡುಗಳ ಸಿಕ್ಕಾಪಟ್ಟೆ ಅದ್ರ ಮೇಲೆ ಪ್ರೀತಿ. ಆ ನಾದವನ್ನ ತುಂಬಾ ಅವರು ಎಂಜಾಯ್ ಮಾಡ್ತಾ ಇದ್ರು. ಜೊತೆಯಾಗಿ ಪ್ಯಾರಲಲ್ ಆಗಿ ಶಾಸ್ತ್ರೀಯ ಸಂಗೀತ ಕಲಿಕೆ. ಆಮೇಲೆ ಅವರು ಈ ರೀತಿ ಇದನ್ನು ನೀನ್ ಟ್ರೈ ಮಾಡು ಸಿನಿಮಾ ಹಾಡುಗಳನ್ನ ಅಂತ ಹೇಳಿ ಅವರು ನನ್ಗೆ ಹಾಡಿ ತೋರಿಸ್ತಿದ್ರು. ನಾನು ವೀಣೆನ ನುಡಿಸ್ತಿದ್ದೆ. ಅದು ಬಹಳ ಸಂದರ್ಶನದಲ್ಲೂ ಹೇಳಿದೀನಿ, ಯಾವ್ದು ಮೊದಲನೇ ಹಾಡಾಗಿತ್ತು ಇದೆಲ್ಲ, ಅದೆಲ್ಲ ಇದೆ. ಸೊ ಅಲ್ಲಿಂದನೇ ನಂಗೆ ಸಿನಿಮಾ ಸಂಗೀತದ ಬಗ್ಗೆ ಆಸಕ್ತಿ ಬಂದಿತ್ತು. ನಂತರ ಸಿನಿಮಾ ಕ್ಷೇತ್ರದ ರೆಕಾರ್ಡಿಂಗ್ ಅಂದ್ರೆ ಸಿನಿಮಾ ರೆಕಾರ್ಡಿಂಗ್ ಇಲ್ಲಿಗೆ ಶಿಫ್ಟ್ ಆದ್ಮೇಲೆ ನಿಜವಾಗ್ಲೂ ನಾನು ಪ್ರೊಫೆಷನಲ್ ಆಗಿ ಸಿನಿಮಾ ಹಾಡುಗಳು ನುಡಿಸಿದ್ ಬೇರೆ ಚಿಕ್ಕ ವಯಸ್ಸಲ್ಲಿ. ಈ ಸಿನಿಮಾದಲ್ಲಿ ಆಕ್ಚುಯಲ್ ಸಿನಿಮಾದಲ್ಲಿ ನಾನು ವೀಣಾವಾದಕಿಯಾಗಿ ಹೇಗೆ ಕೆಲಸ ಮಾಡಿದೆ. ಇಂಡಸ್ಟ್ರಿಯಲ್ಲಿ ಶಿಫ್ಟ್ ಆಯ್ತು, ಅದಕ್ಕೆ ಕಾರ್ಯಾಗಾರ ನಡೀತು, ಅಲ್ಲಿ ಸೆಲೆಕ್ಷನ್ ಆಯ್ತು. ನಂತರ ಸಿನಿಮಾಗಳಲ್ಲಿ ನುಡ್ಸಕ್ಕೆ ಶುರು ಮಾಡಿದ್ವಿ. ಇಂಡಸ್ಟ್ರಿಯಲ್ಲಿ ಸಬ್ಸಿಡಿ ಕಾರಣ
ಮೊದಲೆಲ್ಲ ಚೆನ್ನೈನಲ್ಲಿ ರೆಕಾರ್ಡಿಂಗ್ ನಡೀತಿತ್ತು. ಓಕೆ 1985-86 ಆಸುಪಾಸಲ್ಲಿ ಇಲ್ಲಿ ಸಬ್ಸಿಡಿ ಕೊಡ್ತೀವಿ ಅಂತ ರೆಕಾರ್ಡಿಂಗ್ ಎಲ್ಲ ಇಲ್ಲಿ ಶಿಫ್ಟ್ ಆದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಟ್ರೈನಿಂಗ್ ನಡೀತು. ಅಲ್ಲಿ ಗುಣಸಿಂಗ್ ಸರು, ಎಲ್ ವೈದ್ಯನಾಥನ್ ಎಲ್ಲ ಅಲ್ಲಿ ಬಂದು ಆಯ್ಕೆ ಮಾಡ್ಕೊಂಡ್ರು ಆರ್ಟಿಸ್ಟ್ಗಳನ್ನ. ಆಯ್ತಾ, ಅಲ್ಲಿ ಆಯ್ಕೆ ತುಂಬಾ ನಡೀತು. ಅಲ್ಲಿ ಕೆಲವರು ಮಾತ್ರ ಆಯ್ಕೆಗೊಂಡ್ರಿ. ಈಗ ಸಿನಿಮಾ ಸಂಗೀತಕ್ಕೆ ಅಲ್ಲಿ ರೀ ರೆಕಾರ್ಡಿಂಗ್ ಬಿಟ್ಸ್ ಆಗ್ಲಿ ಅಥವಾ ಅಲ್ಲಿ ಹಾಡುಗಳಿಗೆ ನುಡಿಸೋದಕ್ಕೆ ಒಂದು ಟೆಕ್ನಿಕ್ಸ್ ಅಂತ ಇರುತ್ತೆ. ಇವಾಗ 3ನೇ ಮನೆಯಲ್ಲಿ ನುಡಿಸಿದ್ರೆ ಸಿನಿಮಾ ಸಂಗೀತಕ್ಕಾಗಲ್ಲ. ಅವರಲ್ಲಿ ಹಾಡು 1ನೇ ಮನೆ ಅಂದ್ರೆ ಸಿ 1/2 ಸಿ ಶಾರ್ಪ್, ಆಮೇಲೆ ಡಿ 2ನೇ ಮನೆ, ಎಲ್ಲ ಮನೆಗಳಲ್ಲಿ ಸಾ ಮಾಡ್ಕೊಂಡು ನುಡ್ಸಕ್ ಬರ್ಬೇಕು. ಅದೇನ್ ತಂತಿ ಟೈಟ್ ಇರುತ್ತೆ. ಅಡಾಪ್ಟಬಿಲಿಟಿ ತುಂಬಾ ಕಷ್ಟ ಆಗುತ್ತೆ. ಟೆಕ್ನಿಕ್ಸ್ ಅದನ್ನ ಮಾಡ್ಕೊಂಡು ಅಲ್ಲಿ ನ್ಯಾಯ ಸಲ್ಸಕ್ಕಾದವ್ರು ಗೆಲ್ತಾರೆ. ಇದೇ ಟಫ್ ಚಾಲೆಂಜ್. ಈಗ ಶಾಸ್ತ್ರೀಯ ಸಂಗೀತ 3ನೇ ಮನೆ ತಗ್ಗು ಶ್ರುತಿನಲ್ಲಿ ನುಡಿಸುವಂತ ವಾದ್ಯ. ಅಲ್ಲಿ ಶಾಸ್ತ್ರೀಯ ಸಂಗೀತ ಹಂಗೆ ಅದು ನ್ಯಾಚುರಲ್ ಆಗಿ ಹೊರಹೊಮ್ಮುತ್ತೆ. ಆದ್ರೆ ಸಿನಿಮಾ ಸಂಗೀತ ಅಂದಾಗ ಟ್ಯೂನಿಂಗ್ ಮಾಡೋ ರೀತಿ ಬೇರೆ, ಅಲ್ಲಿ ಅಗತ್ಯತೆ ಏನಿರುತ್ತೆ. ಇವಾಗ ನನಗೆ ಒಂದು ರೀ ರೆಕಾರ್ಡಿಂಗ್ ಬಿಟ್ ಅಂತ ಕೊಟ್ಟಾಗ ಅಲ್ಲಿ ನನಗೆ 45 ಸೆಕೆಂಡ್ಸ್ ಅಷ್ಟೇ ಟೈಮ್ ಇರುತ್ತೆ. ಆ 45 ಸೆಕೆಂಡ್ಸ್ಗೆ ಆ ರಾಗ ಭಾವದ ಎಲ್ಲ ಒಂದು ಸಾರವನ್ನ ನಾವು ಅಲ್ಲಿ ಕೊಡೋ ಅಂತ ಕ್ಷಮತೆ ನಮ್ಗಿರ್ಬೇಕು. ಹಾಗೆ ಯಾವ ಶ್ರುತಿನಲ್ಲಿ ಎಫ್ ಇರುತ್ತೆ, ಜಿ ಇರುತ್ತೆ, ಇವೆಲ್ಲ ಸ್ಕೇಲ್ಸ್ ಅಂತ ಶ್ರುತಿಗಳು. ಎಲ್ಲದರಲ್ಲೂ ನಮ್ಗೆ ವೀಣೆ ನುಡ್ಸಕ್ ಬರ್ಬೇಕು. ಮತ್ತೆ ಆ ಟೋನ್ ಮೇಂಟೈನ್ ಆಗ್ಬೇಕು, ಆ ಕ್ವಾಲಿಟಿ ಮೇಂಟೈನ್ ಆಗಿರ್ಬೇಕು. ಹೈ ಕ್ವಾಲಿಟಿಯಲ್ಲಿ ನುಡ್ಸಕ್ ಬರ್ಬೇಕು. ಇದು ಬಹುಶಃ ಎಷ್ಟೊಂದು ಜನಕ್ಕೆ ಸಾಧ್ಯವಾಗಲ್ಲ. ಅಡಾಪ್ಟಿಬಿಲಿಟಿ ಇರಲ್ಲ. ಒಂದೇ ಶ್ರುತಿನಲ್ಲಿ ನುಡಿಸ್ತಾರೆ. ಮ್ಯಾಕ್ಸಿಮಮ್ ಮಧ್ಯಮ ಸಹ ಇಲ್ಲ, ಹಂಗೆ ವರ್ಕ್ ಆಗಲ್ಲ. ಹಾಗಾಗಿ ಸಿನಿಮಾ ಕ್ಷೇತ್ರಕ್ಕೆ ಬೇಕಾದ ಈ ಕ್ವಾಲಿಟೀಸು ತುಂಬಾ ಟಫ್ ಇರುತ್ತೆ. ವೆರಿ ಚಾಲೆಂಜಿಂಗ್ ಇದು. ಹಿಂಗೆ 45 ಸೆಕೆಂಡ್ ಆದ್ಮೇಲೆ ಅಲ್ಲಿ ನುಡ್ಸೋಕ್ ಆಗಲ್ಲ. ಅಷ್ಟರಲ್ಲಿ ನೀವು ಆ ರಾಗದ ಎಲ್ಲ ಸಾರವನ್ನ, ಭಾವವನ್ನ ಅಲ್ಲಿ ಹಾಕೋದಿಕ್ಕೆ ಕ್ಷಮತೆ ಇದೆ. ಒಂದು ಕಚೇರಿಯಲ್ಲಿ ನುಡಿಸುವಂತ ಎಲ್ಲ ಒಂದು ಅಂಶಗಳು ಕೂಡ ಚಿಕ್ಕದಾಗಿ ಇದು ಮಿನಿಮೈಸ್ ಮಾಡಿ ಅಲ್ಲಿ ಕೊಡುವಂಥದ್ದು. ಮತ್ತೆ ಪ್ಲೇಯಿಂಗ್ ಸ್ಟೈಲ್ ಬೇರೆ. ಶಾಸ್ತ್ರೀಯ ಸಂಗೀತದ ನುಡಿಸುವಂತದ್ದು ವಿನಿಕೆ ಇಲ್ಲಿ ಆಗೋದಿಲ್ಲ. ಇಲ್ಲಿ ಡೈರೆಕ್ಟರ್ ಒಬ್ರೊಬ್ರು ಒಂದೊಂದ್ ತರ ಸ್ಟೈಲ್ಸ್ ಇರುತ್ತಲ್ವಾ. ಲೈಕ್ ಟಿ.ಜಿ. ಲಿಂಗಪ್ಪ ಅವ್ರು ಬೇರೆ ತರ, ಎಂ ರಂಗರಾವ್ ಅವ್ರು ಬೇರೆ ತರ, ವಿಜಯ್ ಭಾಸ್ಕರ್, ರಾಜನಾಗೇಂದ್ರ ಅವರು, ಹಂಸಲೇಖ ಅವರು, ಒಬ್ರೊಬ್ರು ನಿರೀಕ್ಷೆ ಬೇರೆ ಬೇರೆ ಸ್ಟೈಲ್ಸ್ ಇರುತ್ತೆ. ಆ ಸ್ಟೈಲ್ಗೆ ನಾವು ಒಗ್ಗಿಕೊಂಡು ಆದಷ್ಟು ಶೀಘ್ರವಾಗಿ ಅದನ್ನ ಅವ್ರಿಗೆ ಅಲ್ಲಿ ನುಡಿಸ್ಬಿಡ್ಬೇಕು, ಆದಷ್ಟು ಕಡಿಮೆ ಅವಧಿ. ಅದೇ ಚಾಲೆಂಜ್. ಕರೆಕ್ಟ್. ಅಂದ್ರೆ ಈಗ ನೀವು ಮಾಡಿದ್ರಲ್ಲಿ ಸಂಗೀತ ಪ್ರಧಾನವಾದಂತ ಚಿತ್ರಗಳು ಕೂಡ ಇತ್ತು, ಖಂಡಿತ ಅಲ್ವಾ? ಅದಕ್ಕೆ ನೀವು ಸಂಗೀತ ಸಂಯೋಜನೆ ಅಥವಾ ವೀಣೆಯನ್ನು ನುಡಿಸುವುದು ಒಂದಾದ್ರೆ, ಅದ್ರ ಜೊತೆಗೆ ಗಡಿಬಿಡಿ ಗಂಡ ಅಂತ ಚಲನಚಿತ್ರಗಳಿಗೂ ಕೂಡ ನೀವು ಏನು ಮ್ಯೂಸಿಕ್ ಅನ್ನ ಮಾಡಿದ್ದೀರಿ. ಬಿದ್ದೆ ಬಾತ್ರೂಮ್ ನಲ್ಲಿ ನಾನು ಸರ್ಗೆ ಹೇಳ್ದೆ, ಏನ್ ಸರ್ ಇದಕ್ಕೆ ಅಂದ, ನೀನ್ ನುಡ್ಸೀಮಾ ಇದೇನ್ ಹಾಡಿದು, ಇದಕ್ಕೆ ವೀಣೆ ಹೇಗೆ ಹೊಂದತ್ತೆ. ಆದ್ರೆ ನಾನ್ ನುಡ್ಸಿದ್ ಮುಖ್ಯವಾಗಿ ಎಲ್ಲ ಈಗ ಹೇ ದಿನಕರ ಆಗ್ಬೋದು, ಅದು ಆಹಿರ್ ಭೈರವ ಚಕ್ರವಾಕದಲ್ಲಿದೆ. ಮತ್ತೆ ಮೇಘ ಬಂತು ಮೇಘ, ಸಿಂಹೇಂದ್ರ ಮಧ್ಯಮ, ಷಣ್ಮುಖ ಪ್ರಿಯ, ಎಲ್ಲ ಅದೆಲ್ಲ ಕ್ಲಾಸಿಕಲ್ ಬೇಸ್ಡ್. ಬಟ್ ಇದಿದೆಯಲ್ಲ ಇವಾಗ, ಆಮೇಲೆ ಹಾಲಲ್ಲಾದರೂ ಹಾಕು, ಅದು ಪೀಲು ಕಾಪಿಯ ಮಿಶ್ರಣ, ಅದು ಕ್ಲಾಸಿಕಲ್ ಇದೆಲ್ಲ ನಮ್ಗೆ ಅಷ್ಟು ಕಷ್ಟ ಆಗಲ್ಲ. ಬಟ್ ಬಿದ್ದೆ ಬಾತ್ರೂಮ್ ನಲ್ಲಿ ಅಂತ ಒಂದು ವಿಭಿನ್ನವಾದ ಹಾಡಿಗೆ ಅವ್ರು ಬೇರೆ ಒಂದ್ ಸ್ಟೈಲ್ ನ ನೀವು ಕ್ಲಾಸಿಕಲ್ ಗಮಕ ಕೊಡೋ ಹಾಗಿಲ್ಲ. ಸೊ ಅದಕ್ಕೆ ಅದೊಂದು ಸ್ಪೆಷಲ್ ಸ್ಕಿಲ್ ಬೇಕು.